ಸರ್ ನಮಸ್ತೆ. ನಮಸ್ಕಾರ. 40ರಿಂದ 50 ಸಿನಿಮಾಗಳನ್ನು ಕೊಟ್ಟಿರುವಂಥ ಹಿರಿಯ ನಿರ್ದೇಶಕರಲ್ಲಿ ಬಿ ರಾಮಮೂರ್ತಿ ಸರ್ ಅಂತಂದರೆ ಕನ್ನಡ ಚಿತ್ರರಂಗ ತಿರುವು ನೋಡುವಂಥ ಕೆಲಸಗಳನ್ನು ಇದುವರೆಗೂ ಮಾಡ್ಕೊಂಡು ಬಂದಿದ್ದೀರಾ. ಆದರೆ ಬಿ ರಾಮಮೂರ್ತಿಯವರು ಮೂಲತಃ ಎಲ್ಲಿಯವರು ಸರ್? ಬಿ ಅಂತ ಬರೋದಕ್ಕೆ ನಮ್ಮ ತಂದೆಯವ್ರ ಹೆಸರು ಭೀಮರಾವ್ ಅಂತ. ಹೌದು, ಗೋರಾ ಭೀಮರಾವ್ ಅಂತ ಅಂದರೆ ಅವರು ಚಿತ್ರರಂಗ ಮತ್ತು ನಾಟಕ ರಂಗದಲ್ಲಿ ಖ್ಯಾತರಾಗಿರೋದು ಗೋರಾ ಭೀಮರಾವ್ ಅಂತ. ನಿಮ್ಮ ತಂದೆಯವರು ಕೂಡ ಕಲಾವಿದರೆ. ಅವರು ಮೂಲತಃ ಗೊಲ್ಲಹಳ್ಳಿ ಅಂತ, ತುಮಕೂರಿಂದ ಆಚೆ ಒಂದು 10 ಮೈಲಿ ದಾಟ್ತಿದ್ದಂಗೆ ಬಲಗಡೆ ಒಂದು ಗೊಲ್ಲಹಳ್ಳಿ ಅಂತ ಬರುತ್ತೆ, ಕೊರಟಗೆರೆಯಿಂದ ಮುಂಚೆ. ಆ ಊರು ನಮ್ಮ ತಾತ ಅವ್ರ ಊರು. ಸೊ ಮೂಲತಃ ಅಲ್ಲಿ ಅವರು ನಮ್ಮ ತಂದೆಯವರು. ಆಮೇಲೆ ಅವರು ITI ಕೆಲಸಕ್ಕೆ ಸೇರ್ಕೊಂಡ್ಮೇಲೆ ಬೆಂಗಳೂರಿಗೆ ಸೆಟ್ಲ್ ಆದರು. ಸೊ ಬೆಂಗಳೂರು ಸೆಟ್ಲ್ ಆದಮೇಲೆ ಮತ್ತೆ ಊರಿಗೆ ಕಡೆ ಏನು ಹೋಗಲಿಲ್ಲ ಅವರು. ಹಾಗಾಗಿ ITನಲ್ಲಿ ಇದ್ದುಕೊಂಡು ಅಲ್ಲಿ ಕಲಾ ಸೇವೆ ಮಾಡಿಕೊಂಡು ITI ರಂಗಮಂಚದಲ್ಲಿ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿ ಸುಮಾರು ನಾಟಕಗಳನ್ನು ಮಾಡಿ ಆಮೇಲೆ ಚಿತ್ರರಂಗದ ಕಡೆ ಒಲವು ಬಂತು ಅವ್ರಿಗೆ. ಆಮೇಲೆ ಚಿತ್ರರಂಗಕ್ಕೆ ಬಂದರು. ಹಾಗಾಗಿ ಮೂಲ ನಮ್ಮದು ಗೊಲ್ಲಹಳ್ಳಿ ಅಂತ ಹೇಳಿ, ತುಮಕೂರು ಜಿಲ್ಲೆ, ಕೊರಟಗೆರೆ ತಾಲೂಕು. ನೀವು ಮೂಲ ತುಮಕೂರು ಜಿಲ್ಲೆ? ಹೌದು. ನಿಮ್ಮ ತಂದೆಯವರು ಕೂಡ ಕಲಾವಿದರು. ಮೂಲತಃ ನಮ್ಮ ತಂದೆಯವರು ಕಲಾವಿದರಾಗಿದ್ದು ಒಂದು ಬೆನಿಫಿಟ್ಟು ನನಗೆ ದಾರಿ ಮಾಡಿಕೊಟ್ಟಿದ್ದು, ಅವರು ಭೂಪತಿ ರಂಗ ಮೊದಲು ಆ್ಯಕ್ಟ್ ಮಾಡಿದ್ದಂಥ ಸಿನಿಮಾ ಭೂಪತಿ ರಂಗ, ಅದರಲ್ಲಿ ಇನ್ಸ್ಪೆಕ್ಟರ್ ರೋಲ್ ಮಾಡಿದ್ರು. ಅಲ್ಲಿಂದ ಸುಮಾರು ಒಂದು 300 ಚಿತ್ರಗಳು ಆ್ಯಕ್ಟ್ ಮಾಡಿರ್ಬೋದು ಅವರು. ಅಣ್ಣವ್ರ ಸಿನಿಮಾ, ಪ್ರಭಾಕರ್ ಅವ್ರದ್ದಾಗಲಿ, ವಿಷ್ಣುವರ್ಧನ್ ಅವ್ರದ್ದಾಗಲಿ, ಯಾರದೇ ಸಿನಿಮಾ ಇದ್ದರೂ ಭೀಮರಾವ್ ಒಂದು ಪಾರ್ಟ್ ಇಟ್ಬಿಡಿ ಅಂತ ಹೇಳಿ ಮೊದಲೇ ಲಿಸ್ಟಲ್ಲಿ ಇದ್ಬಿಡೋರು ಅವರು. ಹಾಂ, ಹೌದು. ಎಲ್ಲದರಲ್ಲೂ ಇದ್ದಾರೆ, ಆಲ್ಮೋಸ್ಟ್ ಎಲ್ಲ ಸಿನಿಮಾಲೂ ಇದ್ದಾರೆ. ಸರ್, ರಾಜ್ಕುಮಾರ್ ಅವ್ರ ಫ್ಯಾಮಿಲಿಯಲ್ಲಿ ಅಷ್ಟೊಂದು ನಿಕಟವಾದ ಸಂಬಂಧ ನಿಮ್ಮ ತಂದೆಗೆ ಸಿಗಬೇಕು ಅಂದರೆ? ಕಲಾವಿದರಾಗಿ ಬಹುಶಃ ಇಷ್ಟ ಆದರು ಎಲ್ರಿಗೂ. ಅವರ ಸಿಂಪ್ಲಿಸಿಟಿ ಮತ್ತು ಒಂದು ಹೆಚ್ಚು ಮಾತಿಲ್ಲ, ಸಂಸ್ಕಾರ ನೋಡಿದ್ರೆ ಎಲ್ರಿಗೂ ಇಷ್ಟ ಆಗುವಂಥ ವ್ಯಕ್ತಿತ್ವ ನಮ್ಮ ತಂದೆಯವ್ರದ್ದು. ಹಾಗಾಗಿ ಎಲ್ಲರೂ ಗೌರವಿಸೋರು. ಆಮೇಲೆ ಅಣ್ಣವರಂತೂ ತುಂಬ ಆತ್ಮೀಯ. ನಮ್ಮ ತಂದೆಯವ್ರಿಗೆ ಇದ್ರದ್ದು ಕಲಾ ಸೇವೆಗೋಸ್ಕರ ಒಂದು ಬಿರುದು ಕೊಟ್ಟು ಪ್ರಶಸ್ತಿ ಕೊಟ್ಟಾಗ ಅಣ್ಣವರೇ ಕೊಟ್ಟಿದ್ದು, ಅವ್ರ ಕೈಯಿಂದ ಬಂದು. ಸೊ ಹಾಗಾಗಿ ಅವ್ರಿಗೆ ಅಲ್ಲಿ ತುಂಬ ಎಲ್ಲ ಒಡನಾಟ ಚೆನ್ನಾಗಿತ್ತು. ವಿಷ್ಣುವರ್ಧನ್ ಅವರಾಗಲಿ, ಅಣ್ಣವರಾಗಲಿ, ಯಾರೇ ಆಗಿದ್ರೂ ಭೀಮರಾವ್ ಅಂದರೆ ಒಂದು ಗೌರವ ಕೊಟ್ಟು ಮಾತಾಡಿಸೋವಂಥ ವ್ಯಕ್ತಿತ್ವ ಆಗಿತ್ತು. ಹಾಗಾಗಿ ಎಲ್ಲ ಸಿನಿಮಾಗಳಲ್ಲೂ ಅವ್ರಿಗೊಂದು ಪಾರ್ಟ್ ಇದ್ದೇ ಇರೋದು, ಸಣ್ಣ ಪುಟ್ಟ ಏನೋ ಒಂದು, ಲಾಯರು, ಡಾಕ್ಟ್ರು, ಜಡ್ಜು, ಈ ಥರ ಸುಮಾರು ಸಿನಿಮಾಗಳು. ಹಾಗೆ ಆಮೇಲೆ ಶ್ರೀನಿವಾಸ ಕಲ್ಯಾಣದಲ್ಲಿ ಬ್ರಹ್ಮ, ಭಕ್ತ ಪ್ರಹಾರದಲ್ಲಿ ವರುಣ, ಈ ಥರ ಕ್ಯಾರೆಕ್ಟರ್ಗಳೂ ಮಾಡಿದ್ದಾರೆ ಅವರು. ಸೊ ಆ ಒಂದು ನಂಟು ಏನಿತ್ತು, ಸಿನಿಮಾ ನಂಟು, ನಾನು SJRC ಕಾಲೇಜಲ್ಲಿ ಡಿಗ್ರಿ ಮುಗಿದ ನಂತರ ಬೆಂಗಳೂರಲ್ಲಿ ನಿರುದ್ಯೋಗಿಯ ಸಮಸ್ಯೆ ಇತ್ತಲ್ಲ, ನಿರುದ್ಯೋಗ ಸಮಸ್ಯೆ ಇದ್ದಾಗ ಅದಕ್ಕೆ ಮುಂಚೆ ನಮ್ಮನೆ ಎದುರುಗಡೆ ರಾಜ್ಕುಮಾರ್ ಅವರ ಷಡ್ಕ ಅಂದರೆ ಪಾರ್ವತಮ್ಮ ಅವರ ತಂಗಿ ಯಜಮಾನರು ಜಯರಾಮ್ ಅಂತ, ಜಯರಾಮ್ ಅಂತ, ಅವ್ರು ಬಹಳ ದೊಡ್ಡ ನಿರ್ಮಾಪಕರು. ಪಾವನಗಂಗಾ ಮೊದಲು ಸಿನಿಮಾ ಮಾಡಿದ್ದವರು. ಪಾವನಗಂಗದಲ್ಲಿ ನನ್ನ ತಮ್ಮನೂ ಆ್ಯಕ್ಟ್ ಮಾಡಿದ್ದ, ನನ್ನ ಕೊನೆ ತಮ್ಮ. ಅದರಲ್ಲಿ ಆರ್ತಿ ಮತ್ತು ಅಶೋಕ್ ಚಿಕ್ಕವನಾಗಿದ್ದಾಗ ಅಂತ ಅವ್ನು ಪಾರ್ಟ್ ಮಾಡಿದ್ದದು. ಸೊ ಹಾಗೆ ನಮ್ಮ ಮನೆ ಎದುರುಗಡೆ ಇದ್ದಿದ್ದು ಭಾಳ ನಮ್ಮ ಮನೆಗೂ ಅವ್ರ ಮನೆಗೂ ಭಾಳ ನಂಟು ಬೆಳೀತದು. ಹಾಗೆ ನಾನು ಅವ್ರ ಮಕ್ಕಳಿಗೆ 3 ಜನ ಮಕ್ಕಳಿದ್ರು ಅವ್ರಿಗೆ. ಸೊ ಅವ್ರ ಮಕ್ಕಳಿಗೆ ನನ್ನ ಕೈಲಾದ ಪಾಠ ಹೇಳ್ಕೊಡೋದು ಮಾಡ್ತಾಯಿದ್ದೆ. ಅದರಲ್ಲಿ ಮಿಲನ ಪ್ರಕಾಶ್ ಅಂತ ಏನು ಡೈರೆಕ್ಟರ್ ಇದ್ದಾರೆ, ಹೀ ಈಸ್ ಒನ್ ಆಫ್ ದ ಇದು. ಅವ್ರ ಅವ್ರ ಮಗ ಪ್ರಕಾಶ್ ಬಂದು ಜಯರಾಮ್ ಅವ್ರ ಮಗ. ಸೊ ಹೀಗೆ ಮನೆ ಮಕ್ಕಳಿಗೆ ಪಾಠ ಹೇಳ್ಕೊಡೋದು ಅದು ಮಾಡ್ತಾ ಇದ್ದನಲ್ಲ. ಇಡೀ ಫ್ಯಾಮಿಲಿನಲ್ಲಿ ನನಗೆ ಚೆನ್ನಾಗಿ ಇದಿತ್ತು, ಯಾಕಂದ್ರೆ ಅಣ್ಣವ್ರು ಅವ್ರ ಮನೆಗೆ ಬರೋರು ಹೋಗೋರು, ಅಲ್ಲಿಂದನೇ ಲಿಂಕ್ ಸಿಕ್ಕಿದ್ದು. ಸೊ ನನಗೆ ರೇಸ್ ಕೋರ್ಸಲ್ಲಿ ಕೆಲಸ ಮಾಡ್ತಾಯಿದ್ದೆ ಓದ್ಕೊಂಡು, ಅಲ್ಲಿ ಟಿಕೆಟ್ ಕೊಡೋ ಕೆಲಸ ಮಾಡ್ತಾಯಿದ್ದೆ ಒಳಗಡೆ. ಸೊ ಕಾಲೇಜ್ಗೆ ಹೋಗ್ಕೊಂಡು ನಾನು ನಮ್ಮ ತಂದೆ ಮೇಲೆ ಬರ್ಡನ್ ಆಗಬಾರ್ದು ಅಂಥೇಳಿ ಕಾಲೇಜು ಅಟೆಂಡ್ ಮಾಡಿ, ರೇಸ್ ಕೋರ್ಸಲ್ಲಿ ಅಟೆಂಡ್ ಮಾಡಿ, ಸಾಯಂಕಾಲದ ಮಕ್ಕಳಿಗೆ ಪಾಠ ಹೇಳ್ಕೊಡೋದು ಅದು ಇದು ಎಲ್ಲ ಮಾಡ್ತಾಯಿದ್ದೆ. ಸೊ ಆ ಒಂದು ಇದಾದಮೇಲೆ BA ಆದಮೇಲೆ ಏನು ಮಾಡಿದ್ರು, ಏನು ಮಾಡ್ತಾಯಿದ್ಯಾ ಅಂತ ಕೇಳಿದ್ರು ಜಯರಾಮ್ ಅವರು. ಸದ್ಯಕ್ಕೆ ಕೆಲಸ ಹುಡುಕ್ತಾ ಇದ್ದೀನಿ ಅಂತಂದೆ. ಹಾಗಾದರೆ ನನ್ನ ಜೊತೆಯಲ್ಲಿ ಬಂದ್ಬಿಡು, ಕ್ಯಾಶಿಯರ್ ಆಗಿರು ನನ್ನ ಜೊತೆಯಲ್ಲಿ ಅಂತಂದರು. ಸೊ ಸಾರಾ ಗೋವಿಂದ್ ಅವರು ಅದಕ್ಕೆ ಮ್ಯಾನೇಜರು, ಅವ್ರ ಕಂಪ್ನಿಯಲ್ಲಿ ರೆಗ್ಯುಲರ್ ಮ್ಯಾನೇಜರ್ ಅವರು. ಅವ್ರ ಕೈ ಕೆಳಗಡೆ ನನ್ನನ್ನು ತೊಗೊಂಡ್ರು. ಸೊ ಜಯರಾಮ್ ಅವ್ರನ್ನ ಡೈಲಿ ಸ್ಕೂಟರಲ್ಲಿ ಕರ್ಕೊಂಬರೋದು, ಆಮೇಲೆ ಅವರ ಪ್ರೊಡಕ್ಷನಲ್ಲಿ ಕೆಲಸಗಳನ್ನು ನೋಡ್ಕೊಳ್ಳೋದು, ಕ್ಯಾಶ್ ಕೊಟ್ಟು ವೋಚರ್ ತೊಗೊಳ್ಳೋದು. ಸೊ ಆ ಥರ ಅಸಿಸ್ಟೆಂಟ್ ಮ್ಯಾನೇಜರಾಗಿ ಕೆಲಸ ಶುರು ಮಾಡಿದೆ. ಸೊ ಅದಾದ ನಂತರ ಏನಾಯಿತು, ಆ ಸಿನಿಮಾ ನಾನಿನ್ನ ಬಿಡಲಾರೆ 1978. ಆ ಸಿನಿಮಾದಲ್ಲಿ ನಾನು ಕೆಲಸ ಮಾಡಿದೆ, ಮೊದಲನೇ ಸಿನಿಮಾದಲ್ಲಿ.
ಸೊ ಕೆಲಸ ಮಾಡಿದ ನಂತರ ನಮ್ಮ ತಂದೆಯವ್ರ ಸ್ನೇಹಿತರು ಹುಲಿ ಚಂದ್ರಶೇಖರ್ ಅಂತ, ಅವರು ಡೈರೆಕ್ಟ್ರು. ನಮ್ಮ ತಂದೆಯವ್ರದ್ದು ದೊಡ್ಡ ಮನೆ ಎಸ್ಟೇಟ್ ಅಂತ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾ ನಮ್ಮ ತಂದೆ ನಿರ್ಮಾಪಕರಾಗಿ ಕೆಲಸ ಮಾಡಿದರು. ನವರಸ ಫಿಲ್ಮ್ಸ್ ಅಂತ ಹೇಳಿ ತೆಗೆದು ಅವರು ಅವ್ರ ಸ್ನೇಹಿತರು 9 ಜನ ಸೇರಿ ಸಿನಿಮಾ ಮಾಡಿದ್ರು. BL ವೇಣು ಅವ್ರದ್ದು ಮೊದಲ ಕಾದಂಬರಿ ಚಿತ್ರ ಆಗಿದ್ದದು, ದೊಡ್ಡ ಮನೆ ಎಸ್ಟೇಟ್ ಅಂತ. ಸೊ ಅದಾದ ನಂತರ ಅದರಲ್ಲಿ ನಮ್ಮ ಹುಲಿ ಚಂದ್ರಶೇಖರ್ ಡೈರೆಕ್ಟರ್ ಆಗಿದ್ದರು. ಅವರು ನಮ್ಮ ತಂದೆಯವ್ರು ಕೇಳಿ ಏನು ಮಾಡ್ತೀಯಾನೆ ದೊಡ್ಡ ಮಗ ಅಂತ ಕೇಳಿದಾಗ ಅವರು ನಮ್ಮ ತಂದೆಯವರು ಇಲ್ಲ ಅಲ್ಲಿ ಮ್ಯಾನೇಜರಾಗಿ ಕೆಲಸ ಮಾಡ್ತಾಯಿದ್ದಾನೆ, ಮ್ಯಾನೇಜರಾಗಿ ಏನು ಫ್ಯೂಚರ್ ಇರೋಲ್ಲ, ಡೈರೆಕ್ಷನ್ ಏನಾದರೂ ಇಂಟ್ರೆಸ್ಟ್ ಇದೆಯಾ ಅವನಿಗೆ ಅಂತ ಕೇಳಿದರು. ನಾನು ನಮ್ಮ ತಂದೆ ಕೇಳಿದ್ರು ಏನಪ್ಪ ಡೈರೆಕ್ಷನ್ ಸೈಡ್ ಏನಾದ್ರು ಇಂಟ್ರೆಸ್ಟ್ ಇದೆ ನನಗೆ. ಕಾಲೇಜಲ್ಲಿದ್ದಾಗ ನಾನು ನಾಟಕಗಳನ್ನು ಮಾಡ್ತಾಯಿದ್ದೆ, ನಾಟಕಗಳನ್ನ ಡೈರೆಕ್ಟ್ ಮಾಡಿದ್ದೆ ಆವಾಗ. ಆಮೇಲೆ ರಂಗ ಪ್ರಸನ್ನ ಅಂಥೇಳಿ ಅಲ್ಲಿ ಒಂದು ಸಮುದಾಯದಲ್ಲಿ ಒಂದು ಕ್ಯಾಂಪ್ ನಡೀತು 1 ತಿಂಗಳು, ಅದರಲ್ಲಿ ಇಂಟರ್ ಕಾಲೇಜ್ ಕಾಂಪಿಟೇಷನಲ್ಲಿ ಭಾಗವಹಿಸಿದ್ದೆ. ಸೊ ಆ ಹಿನ್ನೆಲೆ ಎಲ್ಲ ಇದ್ದರೆ ಸ್ವಲ್ಪ ಇಂಟ್ರೆಸ್ಟ್ ಬೇರೆ ಇತ್ತಲ್ಲ. ಆಮೇಲೆ ಡೈರೆಕ್ಟರ್ ಕಾರ್ಡ್ ಅಂದರೆ ಸಪ್ರೇಟಾಗಿ ಕೊನೆಯಲ್ಲಿ ಬಂದು ಅದಕ್ಕೊಂದು ಇಂಪಾರ್ಟೆನ್ಸ್ ಇದೆ. ಸೊ ಅದನ್ನು ಆಗಲೇಬೇಕು ಅಂತ ಒಂದು ಅಂದ್ಬಿಟ್ಟೆ. ಅಂದಾಗ ಮುತ್ತುಗೆ ಅವರು ಹುಲಿ ಚಂದ್ರಶೇಖರ್ ಅವರು ಕೋ ಡೈರೆಕ್ಟ್ರು, RN ಜಯಗೋಪಾಲ್ ಅವರು ಡೈರೆಕ್ಟ್ರು. ಸೊ ಅದನ್ನು ಒಪ್ಕೊಂಡೆ ನಾನು ಹೋಗ್ತೀನಿ ಅಂತ. ಆ ಸಿನಿಮಾಯಿಂದ ನಾನು ಕ್ಲಾಪ್ ಬಾಯ್ ಆಗಿ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ. ಕ್ಲಾಪ್ ಬಾಯ್ ಆಗಲ್ಲಿ ಮುತ್ತು ನಾನು ಕೆಲಸ ಶುರು ಮಾಡಿದ್ದು 79ರಲ್ಲಿ. ಹೌದು. ಆ ಕ್ಲಾಪ್ ಬಾಯ್ ಆದಮೇಲೆ ವಾಪಸ್ಸು ಆ ಸಿನಿಮಾ ಮುಗಿದ್ಮೇಲೆ ಜಯರಾಮ್ ಅವ್ರದ್ದೇ ಆಟೋ ರಾಜ ಶುರುವಾಯಿತು. ಆಟೋ ರಾಜ ಶುರುವಾದಾಗ ಹೇಳಿದೆ ನಾನು ಸಿನಿಮಾ ಶೂಟಿಂಗಲ್ಲಿ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡ್ತೀನಿ, ಶೂಟಿಂಗ್ ಮುಗಿದ್ಮೇಲೆ ಕ್ಯಾಶಿಯರ್ ಕೆಲಸ ಮಾಡ್ತೀನಿ ಅಂತ. ಯಾಕಂದ್ರೆ ಆಫೀಸ್ ಕೆಲಸ ಆಮೇಲೆ ಮಾಡಿಕೊಡ್ತೀನಿ ನಾನು. ಅವರೆಲ್ಲ ತುಂಬ ನಮ್ಗೆ ಹೆಚ್ಚು ಒಪ್ಕೊಂಡ್ರು. ಆಮೇಲೆ ನಮ್ಮ ಫ್ಯಾಮ್ಲಿ ಬಗ್ಗೆ ನಮ್ಮ ಬಗ್ಗೆ ಒಲವು ಜಾಸ್ತಿ ಇದ್ದಿದ್ದರಿಂದ ಮಾಡಪ್ಪ ಅದಕ್ಕೇನಂತೆ, ನಿನ್ನ ಗುರಿ ಏನಿದೆಯೋ ಅದು ಮಾಡು ಅಂತ ಅಂದರು ಅವರು. ಸೊ ಅವರು ಜಯರಾಮ್ ಅವರು ನನಗೆ ಇದುವರೆಗೆ ಏನೇ ನಾವು ಈ ಸ್ಥಾನಕ್ಕೆ ಬಂದಿದ್ದು ಜಯರಾಮ್ ಅವ್ರ ಕಾರಣ. ಸೊ ಅವ್ರ ಕಂಪ್ನಿನಲ್ಲಿ ಹಾಗೆ ಆಟೋ ರಾಜ ಶುರು ಮಾಡಿದ್ವಿ, ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಮಾಡಿದೆ ವಿಜಯ ರೆಡ್ಡಿ ಅವ್ರ ಜೊತೆಲಿ. ಅದಾದಮೇಲೆ ಅವರು ರೇಣುಕಾ ಶರ್ಮಾ ಅವ್ರಿಗೊಂದು ಡೈರೆಕ್ಷನ್ ಚಾನ್ಸ್ ಕೊಟ್ಟರು, ಅನುಪಮ ಅಂತ. ಅದರಲ್ಲಿ ನಾನು ಅಸಿಸ್ಟೆಂಟ್ ಡೈರೆಕ್ಟ್ರಿಂದ ಅಸೋಸಿಯೇಟ್ ಡೈರೆಕ್ಟ್ರಿಗೆ ಬಡ್ತಿ ಆಯಿತು. ಹಂತವಾಗಿ ಎಲ್ಲ ಕೆಲಸಗಳು ಕಲ್ತ್ಕೊಂಡೇ ಮುಂದೆ ಬಂದಿದ್ದು. ಯಾಕಂದರೆ ಆ ಟೈಮಲ್ಲಿ ಡಬ್ಬಿಂಗ್ ಇದು ಎಲ್ಲ ನೋಡ್ಕೊಳ್ಳೋಂಥ ಒಂದು ಅವಕಾಶ ನಮಗೆ ಸಿಕ್ತು. ನೆಗೆಟಿವಲ್ಲಿ ಕೆಲಸ ಮಾಡೋವಾಗ ನೆಗೆಟಿವ್ ಎಡಿಟಿಂಗ್ ಹೇಗೆ ಮಾಡ್ತಾರೆ, ಮತ್ತು ಡಬ್ಬಿಂಗ್ ಹೆಂಗೆ ಮಾಡ್ತಾರೆ, ಲೂಪ್ ಡಬ್ಬಿಂಗ್ ಯಾವಾಗ ಲೂಪ್ ಡಬ್ಬಿಂಗಲ್ಲಿ ಕೆಲಸ ಕಲ್ತ್ವಿ ನಾವು. ಸೊ ಲೂಪ್ ಡಬ್ಬಿಂಗ್ ಆದಾಗ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಏನಿರುತ್ತೆ, ಸೌಂಡ್ ಕ್ಲಾಪ್ ಕೊಡುವಾಗ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಎಷ್ಟು ಮಹತ್ವ ಇರುತ್ತೆ ಅಂದರೆ ಇವಾಗ್ನವ್ರಿಗೆ ಅದು ಇದಿಲ್ಲ. ಯಾಕೆಂದರೆ ಲೆನ್ಸ್ ಬಗ್ಗೆ ಗೊತ್ತಿರಲ್ಲ. ಯಾಕಂದರೆ ಆವಾಗ ನಾವು ಕ್ಲಾಪ್ ಕೊಡುವಾಗ ಲೆನ್ಸ್ ಏನಿದೆ ಅಂತ ತಿಳ್ಕೊಂಡು ಕ್ಲಾಪ್ ಕೊಡ್ತಾ ಇದ್ವಿ. ಬಳಸಬೇಕು ಆ ಲೆನ್ಸಿನ ಡೆಪ್ತ್ ಏನಿರುತ್ತೆ, ಆ ಡೆಪ್ತಲ್ಲಿ ಕ್ಲಾಪ್ ಕೊಟ್ಟರೆ ಎಲ್ಲಿ ಎಕ್ಸ್ಪೋಸ್ ಆಗುತ್ತೆ. ಸೊ ಇವೆಲ್ಲ ಒಂದು ನಾಲೆಡ್ಜ್ ಇದಿತ್ತು ಅದು. ಸೊ ಆ ಥರದಲ್ಲಿ ಕಲ್ತ್ಕೊಂಡು ಬಂದು ಅನುಪಮದಲ್ಲಿ ಕೂಡ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದು, ನಾನು ಅಸೋಸಿಯೇಟ್ ಡೈರೆಕ್ಟರ್ ಆದೆ. ಆಮೇಲೆ ಜಯರಾಮ್ ಅವರೇ ಕಾಮನ ಬಿಲ್ಲು ಶುರು ಮಾಡಿದ್ರು ಪಿಕ್ಚರು, ಅಣ್ಣ ಅವ್ರದ್ದು. ಅಷ್ಟೊತ್ತಿಗಾಗಲೇ ನಾನು ಭೀಮರಾವ್ ಮಗ ಅನ್ನೋದೊಂದು ಹೆಚ್ಚಿಗೆ ಇದ್ದಿದ್ದ ಕಾರಣ ಆ ಸಿನಿಮಾದಲ್ಲಿ ಅಣ್ಣವ್ರ ಜೊತೆ ಒಂದು ಮೊದಲ ಅನುಭವ ನನಗೆ ಕೆಲಸ ಮಾಡಿದ್ದು. ಅದ್ರಿಗೆ ನೋಡ್ತಿದ್ದೆ ಬರ್ತಿದ್ದೆ ಅಷ್ಟೇ ಹೊರತು ಯಾಕಂದರೆ ಸ್ವಯಂವರ ಶೂಟಿಂಗಲ್ಲಿ ಸೆಂಟ್ರಲ್ ಜೈಲಲ್ಲಿ ನಡೆಯುವಾಗ ಅಣ್ಣವ್ರನ್ನ ಫಸ್ಟ್ ಟೈಮ್ ನೋಡಿದ್ದು ನಾನು ಅಲ್ಲೇ ಸೆಂಟ್ರಲ್ ಜೈಲಲ್ಲಿ ಶೂಟಿಂಗಲ್ಲಿ. ನಮ್ಮ ತಂದೆಯವ್ರು ಕರ್ಕೊಂಡು ಹೋಗಿದ್ರು ಶೂಟಿಂಗ್ ನೋಡೋಕ್ಕೆ ಅಂತ. ಹಠ ಮಾಡೋಗಿದ್ದೆ, ಆವಾಗ ಚಿಕ್ಕ ಹುಡುಗ ನಾನು, ಅಲ್ಲೇ ಮೊದಲು ನೋಡಿದ್ದು. ಆವಾಗ ಅದನ್ನು ಜ್ಞಾಪಿಸಿ ಅಣ್ಣವ್ರಿಗೆ ಇದು ಮಾಡಿದೆ ನಾನು ಭೀಮರಾವ್ ಮಗ ಅಂತ ಅಂತೇಳಿ ಅವರು ಭೀಮರಾವ್ ಮಗನ ಅಂತೇಳಿ ತುಂಬ ಇದು ಮಾಡಿ ಆ ಸಿನಿಮಾದಲ್ಲಿ ಕೆಲಸ ಮಾಡಿದ್ದು ಒಂದು ಒಳ್ಳೆ ಅನುಭವ ಸಿಕ್ತು ನನಗೆ ಅಣ್ಣವ್ರ ಜೊತೆಯಲ್ಲಿ. ಸೊ ಅದಾದಮೇಲೆ ಅಣ್ಣವ್ರ ಕಂಪ್ನಿಯಲ್ಲಿ ಯಾರೇ ಡೈರೆಕ್ಟರ್ ಬಂದು ನಾನೇ ಅಸೋಸಿಯೇಟ್ ಡೈರೆಕ್ಟರ್ ಅನ್ನೋ ಥರ ಆಯಿತು, ಫಿಕ್ಸ್ ಆಗೋದ್ವಿ. ಸೊ ನನ್ನ ಕೆಲಸದ ಬಗ್ಗೆ ಅವ್ರಿಗೆ ಒಂದು ನಿರ್ದಿಷ್ಟವಾದಂಥ ತೀರ್ಮಾನ ತೊಗೊಳೋಕ್ಕೆ ದಾರಿ ಇತ್ತು ಅಂತ ಕಾಣುತ್ತೆ. ಹಾಗಾಗಿ ಸಂಗೀತಂ ಶ್ರೀನಿವಾಸರಾವು, MS ರಾಜಶೇಖರು, ವಿಜಯ ರೆಡ್ಡಿ ಅವರು, ರೇಣುಕಾ ಶರ್ಮಾ ಅವರು, ಎಲ್ಲ ದತ್ತರಾಜ್ ಅವರು, ಇವ್ರ ಕೈ ಕೆಳಗೆಲ್ಲ ಎಲ್ಲ ಸಿನಿಮಾಗಳಿಗೂ ದೇವತಾ ಮನುಷ್ಯವರೆಗೂ ನಾನೇ ಕೆಲಸ ಮಾಡಿದ್ದೀನಿ. ಸರ್, ನೀವು ನಿಮ್ಮ ಪ್ರಾರಂಭನೇ ಅಣ್ಣವ್ರ ಮನೆಯಿಂದನೇ ಪ್ರಾರಂಭ. ಹೌದು. ಆದರೆ ನೀವು ಅಣ್ಣವ್ರ ಮಕ್ಕಳಿಗೆಲ್ಲ ಸಿನಿಮಾ ಮಾಡಿದ್ದೀರಾ, ಅಣ್ಣವ್ರ ಜೊತೆಯಾಗಿ ಹಲವಾರು ಸಿನಿಮಾಗಳಲ್ಲೆಲ್ಲ ಕೆಲಸ ಮಾಡಿದ್ದೀರಾ. ಆದರೆ ಅಣ್ಣವ್ರಿಗೆ ಯಾಕೆ ಸರ್ ಒಂದು ಸಿನಿಮಾ ಮಾಡೋಕ್ಕಾಗಲಿಲ್ಲ? ನಾವು ಗುರ್ತಿಸ್ಕೊಂಡು ಸಿನಿಮಾ ಮಾಡೋ ಹಂತದಲ್ಲಿ ಏನಾಯಿತು, ಈಚೆ ಕಡೆನೇ ಬ್ಯುಸಿ ಇದ್ವಿ. ಫಸ್ಟ್ ಆಫ್ ಆಲ್ ನನ್ನ 2ನೇ ಸಿನಿಮಾ ರಾಣಿ ಮಾರಾಣಿ ತಕ್ಷಣ ನನಗೆ ಸಾಲಾಗಿ ಸಿನಿಮಾಗಳು ಶುರುವಾದಾಗ ನಾನು ಅಲ್ಲಿಗೆ ಹೋಗಿ ಕೇಳೋಂಥ ಅವಕಾಶವೂ ಸಿಕ್ಕಲಿಲ್ಲ. ಆಮೇಲೆ ಅವರು ಸಿನಿಮಾ ಮಾಡೋದು ಕಮ್ಮಿ ಆಗಿತ್ತು ಆಗ. ಅವ್ರಿಗೆ ಆ ಒಲವೂ ಇಲ್ಲ, ಸಿನಿಮಾ ಮಾಡಬೇಕು ಅನ್ನೋ ಒಲವು ಕೂಡ ಹೊರಟೋಗಿತ್ತು. ಆಮೇಲೆ ವೀರಪ್ಪನ ಇನ್ಸಿಡೆಂಟ್ ಆಗಿದ್ದು ಇವೆಲ್ಲ ಬಂದು ಸಿನಿಮಾ ಮಾಡಲ್ಲ ಅನ್ನೋ ಹಂತದಲ್ಲಿ ನಾವು ಈಚೆ ಕಡೆ ಇದ್ವಿ.
ಸೊ ಅದು ಆಗಿದೆ ಒಂದು. ಬಟ್ ನಮ್ಗೆ ಜೀವನದಲ್ಲಿ ಅದೊಂದು ಕೊರಗು. ಇಷ್ಟು ಸಿನಿಮಾ ಮಾಡಿದ್ದೀನಿ ನಾನು, ಅಣ್ಣವ್ರ ಜೊತೆನಲ್ಲಿ ಒಂದು ಸಿನಿಮಾ ಡೈರೆಕ್ಟ್ ಮಾಡೋಕ್ಕಾಗಲಿಲ್ಲವಲ್ಲ ಅನ್ನೋ ಒಂದು ಕೊರಗಂತೂ ಇದ್ದೇ ಇದೆ ಅದು. ಜೊತೆ ಮಾಡೋದಕ್ಕಿಂತ ಹೆಚ್ಚಿಗೆ ಅವ್ರ ಮನೇಲಿ ಜಾಸ್ತಿ ಒಡನಾಟ. ಹೌದು, ನಾನು ಅವ್ರು ಚೆನ್ನೈನಲ್ಲಿ ಅವ್ರ ಮನೇಲೇ ನನಗೆ ರೂಮ್ ಹೋಟ್ಲಲ್ಲಿ ಕೊಡ್ತಾ ಇರಲಿಲ್ಲ ಕೆಲಸಕ್ಕೆ ಹೋದಾಗ ಚೆನ್ನೈಗೆ. ಯಾಕಂದರೆ ಡಬ್ಬಿಂಗ್ ಆಗಲಿ, ರೆಕಾರ್ಡಿಂಗ್ ಆಗಲಿ ಎಲ್ಲೋ ಪೋಸ್ಟ್ ಪ್ರೊಡಕ್ಷನ್ ಅಲ್ಲೇ ನಡೀತಾ ಇದ್ದಿದ್ದು, ಏಟಿಂಗಿಂದ ಹಿಡಿದು. ನಾನು ಚೆನ್ನೈಗೆ ಹೋದರೆ ಅವ್ರ ಮನೇಲಿ ಕೆಳಗಡೆ ಒಂದು ರೂಮ್ ನಮಗೆ ಅಂತಲೇ ಕೊಟ್ಟಿರೋರು. ಹೋಟ್ಲಿಗೆ ಯಾಕೆ ನಮ್ಮ ಹುಡುಗ ಅನ್ನೋದೇ ಇತ್ತಲ್ಲಿ. ಸೊ ಈ ಶಿವಣ್ಣ, ರಾಘು ಎಲ್ಲ ಒಟ್ಟೊಟ್ಟಿಗೆ ಊಟ ಮಾಡ್ತಾ ಇದ್ದಿದ್ದು, ಮಲಗ್ತಾ ಇದ್ದಿದ್ದು ಎಲ್ಲ. ಸೊ ಅಷ್ಟು ಒಡನಾಟ ಇದ್ದಿದ್ದು ಕುಟುಂಬ ನನಗದು. ನಾನು ಯಾಕೆ ಕೇಳಿದೆ ಅಂದರೆ ಸರ್, ಯಾವುದೋ ಒಂದು ಸಿನಿಮಾದಲ್ಲಿ ನೀವು ಎಲ್ಲೋ ಹೊರಗಡೆ ಶೂಟಿಂಗ್ ನಡೀತಿರ್ಬೇಕಾದ್ರೆ ನಿಮಗೆ ಹೊಸ್ದಾಗಿ ಮದುವೆ ಆಗಿತ್ತಂತೆ. ಅವಾಗ ಅವರೇ ಒಂದು ರೂಮ್ ಹಾಕ್ಕೊಟ್ಟು ನಿಮಗೆ ಜೊತೆಗಿರ್ಸೋಕ್ಕೆ ಒಂಟಿಯಾಗಿರ್ಬೇಕು ಅಂತಲೇ ಮಾಡಿದ್ರು. ಅದೇ ಅಣ್ಣವರೇ ಕೇಳಿದ್ರು, ಹೊಸದಾಗಿ ಮದುವೆ ಆಗಿರೋದಲ್ವ ರಾಮಮೂರ್ತಿಗೆ ಅಂತ. ಕಾಮನ್ ಬಿಲ್ಲುನೇ 82 ನಾನು ಮದುವೆ ಆದಾಗ ಕಾಮನ್ ಬಿಲ್ಲು ಶೂಟಿಂಗ್ ಮುಗಿದಿತ್ತು. ಪೋಸ್ಟ್ ಪ್ರೊಡಕ್ಷನ್ ವರ್ಕ್ಗೆ ಚೆನ್ನೈಗೆ ಹೋದೆ. ಆಲ್ಮೋಸ್ಟ್ ಒಂದೂವರೆ ತಿಂಗಳಲ್ಲಿ ಇರಬೇಕು ಅವಾಗ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ಗೆ ಹೋದಾಗ. ರಾಮಮೂರ್ತಿ ಅವ್ರು ಹೊಸದಾಗಿ ಮದುವೆ ಆಗಿದೆ ಅಲ್ವಾ ಅಂತ ಅಕ್ಕವ್ರನ್ನ ಕೇಳಿದ್ರು ಅವರು. ಹಾಂ ಹೌದ್ರಿ ಅಂತಂದರು. ಮತ್ತು ಪಾಪ ಒಂಟಿಯಾಗಿ ಮನೆಯಲ್ಲಿ ಅಲ್ಲಿ ಬಿಟ್ಬಿಟ್ಟು ಇಲ್ಲಿ ಬಂದು ಯಾಕಿರ್ಬೇಕು, ಈ ಸಲ ಮನೆ ಬೇಡ, ಅವ್ರಿಗೊಂದು ರೂಮ್ ಮಾಡಿಕೊಟ್ಬಿಟ್ಟು ಹೆಂಡ್ತಿನ ಕರ್ಸ್ಕೊಂಬಿಡ್ಲಿ ಅಂತಂದರು. ಹಾಂ, ಸೊ ಅವರೇ ಒಂದು ರೂಮ್ ಮಾಡಿಕೊಟ್ಟು, ಸಾಲಿಗ್ರಾಮದಲ್ಲಿ ಒಂದು ಲಾಡ್ಜಲ್ಲಿ ರೂಮ್ ಮಾಡಿಕೊಟ್ಟು ನಮ್ಮ ಮನೆಯವ್ರನ್ನ ಕರ್ಸ್ಕೊ ಅಂತ ಹೇಳಿ ಕರ್ಸ್ಕೊಂಡು ದಿನ ಬೆಳಗ್ಗೆ ನಾನು ಏಟಿಂಗ್ ಹೋಗುವಾಗ ಅಣ್ಣವ್ರ ಮನೇಲಿ ಬಿಟ್ಟು ಹೋಗ್ತಿದ್ದೆ ಅವಳನ್ನ. ಬೆಳಿಗ್ಗೆ ಅಣ್ಣವ್ರ ಮನೇಲಿ, ಸಂಜೆ ನೀವು ರೂಮಲ್ಲಿ. ಬೆಳಗ್ಗೆ ಹೋಗಾಗ ಅವ್ರು ಸ್ಟುಡಿಯೋ ಕರ್ಕೊಂಡೋದ್ರೆ ಪಾಪ ಆಕೆಗೇನು ಇದಾಗಲ್ಲ ಅಲ್ಲಿ. ಒಂಟಿ ಆಗಿರ್ಬೇಕು. ಅದ್ರ ಬದಲು ಅಟ್ಲೀಸ್ಟ್ ಪುನೀತ್ ಗಿನಿತೆಲ್ಲ ಪುಟ್ಟೋರು ಅವಾಗ. ಸೊ ಅವ್ರ ಜೊತೆಲಿ ಆಟ ಆಡ್ಕೊಂಡು ಮಾಡಿಕೊಂಡು ಏನಾದ್ರು ಅಕ್ಕ ಅವ್ರ ಜೊತೆ ಮಾತಾಡ್ಕೊಂಡು ಟೈಮ್ ಕಳೆದು ಅಟ್ಲೀಸ್ಟ್ ಅಲ್ಲಿರೋಳು. ಸೊ ನಾನು ಸಾಯಂಕಾಲ ಹೋಗಿ ಪಿಕ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಸೊ ಅವರೇ ಕರ್ಸ್ಕೊಂಡಿದ್ದು ಆ ಥರ. ಅಂದರೆ ಅವರಲ್ಲಿ ವ್ಯಕ್ತಿತ್ವ ಹೇಗಿತ್ತು ಅನ್ನೋದಕ್ಕೆ. ಎಷ್ಟೋ ಜನ ಹೇಳ್ತಾರೆ, ನೀವೆಲ್ಲ ಹತ್ತಿರದಿಂದ ಕಂಡವ್ರು ಅಣ್ಣವ್ರು, ನಾವೆಲ್ಲ ನೋಡೋಕ್ಕಾಗಿಲ್ಲ ಬಿಡಿ, ಅದು ದೂರದ ಮಾತು. ನೋಡಿ ಎಂಥ ಗುಣ ಇವತ್ತು ಎಲ್ಲೋದ್ರೂ ಅವ್ರವ್ರ ಬದುಕು ನೋಡ್ತಾರೆ. ನಿಮ್ಗೊಂದು ರೂಮ್ ಮಾಡಿಕೊಟ್ಟು ನಿಮ್ಮ ವೈಯಕ್ತಿಕ ಬದುಕಿನ ಬಗ್ಗೆ ಯೋಚನೆ ಮಾಡಿದ್ರಲ್ಲ, ಹಂಗಾಗಿ ರಾಜ್ಕುಮಾರ್ ಅವ್ರ ಕಂಡಂಗೆ ನೀವು ಹೇಳೋದಾದ್ರೆ ಸರ್, ಅದು ಅಂಥ ಅದ್ಭುತವಾದಂಥ ವ್ಯಕ್ತಿ ಜೊತೆಲಿ ನಾವು ಕಳೆದ ಕ್ಷಣಗಳಿದೆಯಲ್ಲ ಈ ಜನ್ಮದಲ್ಲಿ, ಅದು ಸಾರ್ಥಕ ಜನ್ಮ ನಮಗೆ. ಹಾಗೆ ಹೇಳಬೇಕಾದ್ರೆ ಇನ್ನೊಂದು ಜನ್ಮದಲ್ಲಿ ಏನೋ ಗೊತ್ತಿಲ್ಲ. ಈ ಜನ್ಮದಲ್ಲಿ ನಾವೇನಾದರೂ ಒಂದು ಸಾರ್ಥಕತೆಯ ಜೀವನ ಕಂಡಿದ್ದೀವಿ, ಸಂಸ್ಕಾರ ಕಲ್ತಿದ್ದೀವಿ, ಏನಾದರೂ ನಾವು ವಿಧೇಯ, ಗೌರವ ಇವೆಲ್ಲವನ್ನೂ ಹೇಗೆ ಕೊಡಬೇಕು ಅನ್ನೋದು ಕಲ್ತಿದ್ರೆ ಅವರಿಂದ ಕಲ್ತಿರೋದು ಆ್ಯಕ್ಚುಲಾಗಿ. ಯಾಕಂದರೆ ಇನ್ನೊಂದು ಹೇಳ್ಬೇಕಂದ್ರೆ, ನಾವು ಒಟ್ಟಿಗೆ ಊಟ ಕೂತ್ಕೋತಾ ಇದ್ದೀವಿ ಅವ್ರ ಮನೇಲಿ. ಅಣ್ಣವ್ರ ಮನೆಯಲ್ಲಿ ಒಟ್ಟಿಗೆ ಊಟ ಮಾಡೋ ಒಟ್ಟಿಗೆ ಕೂತ್ಕೋತಾ ಇದ್ದಿದ್ದು. ಒಂದು ಚೂರು ಭೇದ ಭಾವ ಇಲ್ಲ. ಈವನ್ ಪ್ರೊಡಕ್ಷನಲ್ಲೂ ಅಷ್ಟೇ ಎಲ್ಲರ ಜೊತೆಲೇ ಊಟ ಕೂತ್ಕೊಳ್ಳೋರು ಅವರು. ಯಾಕಂದ್ರೆ ತಾವು ಊಟ ಮಾಡೋದು ಎಲ್ಲರೂ ಊಟ ಮಾಡಬೇಕು, ಅದೇ ಅವ್ರ ಉದ್ದೇಶ, ಇನ್ನೇನು ಬೇರೆ ಏನಲ್ಲ. ಅಲ್ಲೂ ಕೂಡ ನಮಗೆ ಪುನೀತು ಇದೆಲ್ಲ ಮಕ್ಕಳಾಗಿದ್ದಾಗ ಏನಾದರೂ ರೇಗ್ಸೋಕ್ಕೆ ಅಂತ ನಮ್ಮ ಮನೆಯವ್ರಿಗೂ ನಾವು ನಾನ್ ವೆಜ್ ತಿಂದೇ ಇರೋದ್ರಿಂದ ರೇಗ್ಸೋಕ್ಕೆ ಹಾಕ್ಬಿಡ್ತೀನಿ ಅನ್ನೋವಾಗ ಹಾಗೆಲ್ಲ ಮಾಡಬಾರ್ದು ಅನ್ನೋರು. ಅವ್ರು ತಿನ್ನಲ್ಲ ಅಂದಾಗ ಬಿಟ್ಬಿಡ್ಬೇಕಪ್ಪಾಜಿ, ಹಂಗೆಲ್ಲ ಇದು ಮಾಡಬಾರ್ದು ಅನ್ನೋರು. ಸೊ ಯಾವತ್ತು ನಮಗೂ ಅಷ್ಟೇ, ತಿನ್ನಿ ಅಂತ ಹೇಳಿದಾಗಲಿ ಅದೇನಿಲ್ಲ, ನಿಮ್ಮ ಇದು ನೀವು ಉಳಿಸ್ಕೊಳ್ಳಿ ಅಷ್ಟೇ ಅವ್ರು ಹೇಳೋದು. ಆಮೇಲೆ ದೇವಸ್ಥಾನಗಳಿಗೆ ಹೋಗೋವಾಗ ಆ್ಯಕ್ಚುಲಾಗಿ ಅವರು ದುಡ್ಡು ಕೈಯಲ್ಲಿ ಮುಟ್ತಾ ಇರಲಿಲ್ಲ ಅಣ್ಣವರು. ನನ್ನ ಕೈಲಿ ಅಕ್ಕ ಅವರು ದುಡ್ಡು ಕೊಟ್ಬಿಡೋರು. ಅವರು ದಕ್ಷಿಣೆ ಹಾಕ್ಬೇಕಾದ್ರೆ ನೀನು ಕೊಟ್ಬಿಡಪ್ಪ ಅವ್ರು ಹಾಕ್ತಾರೆ ಅಂತ. ಯಾಕಂದರೆ ನಾನ್ ವೆಜ್ ತಿನ್ನಲ್ಲ ಅನ್ನೋದು ಒಂದು. ಎಲ್ಲರೂ ಬೇರೆಯವ್ರು ನಾನ್ ವೆಜ್ ತಿಂದರೆ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಲೇಟ್ ಹೊಡಿತಾರಲ್ವ, ಹಾಗಾಗಿ ನನ್ನನ್ನು ಜೊತೆಲಿ ಕಳಿಸೋರು. ಸೊ ಅವಾಗ ಅಣ್ಣ ಅವ್ರೊಂದು ಮಾತು ಹೇಳೋರು, ವಡಪಳ್ಳಿ ದೇವಸ್ಥಾನದಲ್ಲಿ ದುಡ್ಡು ಕೊಟ್ಬಿಟ್ಟು ಹಿಂಗೆ ಅವ್ರು ದಕ್ಷಿಣೆ ಹಾಕಿದ ತಕ್ಷಣ, ಈಗ ನಿಮ್ಮ ಹತ್ರ ಇದೆ ನಾನು ತೊಗೊಂಡು ಹಂಗೆ ಹಾಕ್ಬಿಟ್ಟೆ, ನನ್ನ ಕೆಲಸ ಮುಗೀತು, ಅದು ನನ್ನ ಹತ್ರ ಇದ್ದರೆ ಕೆಡ್ಸದ್ ನನ್ನ ಅಂತಂದವರು. ಏನೋ ಬೇರೆ ಬರುತ್ತೆ ತಲೆಗೆ, ದುಡ್ಡಿದೆ ಸರಿ ಏನಾದ್ರು ತೊಗೊಳ್ಳೋಣ, ಇನ್ನೇನೋ ಮಾಡೋಣ, ಇವೆಲ್ಲ ದಾರಿ ತಪ್ಪಿಸೋದು ಇದು. ಅದರಿಂದ ಆ ಜವಾಬ್ದಾರಿ ನನಗಿಲ್ಲ ನೋಡಿ, ನೆಮ್ಮದಿ ಅನ್ನೋರು. ಸೊ ಇವೆಲ್ಲ ಮರೆಯೋಕ್ಕಾಗದೇ ಇರೋಂಥದ್ದು ಈ ಜನ್ಮದಲ್ಲಿ. ಅದೇ ನಾವು ಹೇಳಿದ್ನಲ್ಲ, ಏನಾದರೂ ನಮ್ಮ ಜೀವನ ಸಾರ್ಥಕ ಆಗಿದೆ ಈ ಜನ್ಮದಲ್ಲಿ ಅಂದರೆ ಅದೊಂದು ಅಂತ. ಕಳೆದಂಥ ಕ್ಷಣಗಳು. ಡಬ್ಬಿಂಗ್ ಅವ್ರಿಗೆ ಡೈಲಾಗ್ ಹೇಳ್ಕೊಡುವಾಗ ನಮಗೆ ಅವ್ರಿಗೆ ಡೈಲಾಗು ನಾವು ಓದಬೇಕಿಲ್ಲ, ಹೇಳ್ಕೊಡೋದಕ್ಕಿಂತ ಹೆಚ್ಚಾಗಿ ನಾವು ಓದಬೇಕಷ್ಟೇ. ಆ ಓದುವ ಶೈಲಿನ ಗಮನಿಸೋರು ತುಂಬ ಅವರು. ಪ್ರೊನೌನ್ಸಿಯೇಷನ್ ಆಗ್ಬೋದು, ಕನ್ನಡ ಉಚ್ಚಾರ ಆಗ್ಬೋದು, ಇವೆಲ್ಲವನ್ನು ಭಾಳ ತುಂಬ ತುಂಬ ಕ್ಲಿಷ್ಟವಾಗಿ ನೋಡುವಂಥದ್ದು.